ಹಾಯ್ ಎಲ್ರಿಗೂ ನಮಸ್ಕಾರ. ಶ್ರಾವಣ ಶುರುವಾಗ್ತಾ ಇದೆ. ಎಷ್ಟೋ ಜನ ಬಿಗ್ನರ್ಸ್ಗೆ ರೀಸೆಂಟಾಗಿ ಮದುವೆ ಆದವ್ರಿಗೆ ಸಿಂಪಲ್ಲಾಗಿ ಕಮ್ಮಿ ಟೈಮಲ್ಲಿನೇ ನೀಟಾಗಿ ಶ್ರದ್ಧೆಯಿಂದ ಪೂಜೆನ ಹೆಂಗೆ ಮಾಡೋದು ಅಂತ ಕೆಲವೊಂದು ಡೌಟ್ಸ್ ಇರುತ್ತೆ. ಸೊ ಇಲ್ಲಿ ನಾನು ಮಾಡಿರೋ ಪೂಜೆ ವಿಧಾನದ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ. ಇದು ತುಂಬ ಸಿಂಪಲ್. ನೀವು ಬಿಗ್ನರ್ ಆಗಿದ್ರೂ ಕೂಡ ಇದನ್ನು ಫಾಲೋ ಮಾಡ್ಬೋದು. ಫಸ್ಟು ನಾವು ಪೂಜಾ ಪೀಠನ ಕ್ಲೀನಾಗಿ ರೆಡಿ ಮಾಡ್ಕೋಬೇಕು. ಬೇಕಾದರೆ ರಂಗೋಲಿ ಹಾಕೋಬೋದು. ಹಳದಿ ಇಲ್ಲ ಹಸಿರು ಬಟ್ಟೆನ ಅಥವಾ ಬ್ಲೌಸ್ ಪೀಸನ್ನು ನೀವು ಅದ್ರ ಮೇಲೆ ಹರಡಿ ಅದರ ಮೇಲೆ ರಂಗೋಲಿ ಹಾಕಿ ಅದ್ರ ಮೇಲೆ ಒಂದು ತಟ್ಟೆ ಇಟ್ಟು ತಟ್ಟೆ ತುಂಬ ಅಕ್ಕಿ ಹಾಕಿಬಿಟ್ಟು ಅಕ್ಕಿ ಮೇಲೆ ಬಿಂದಿಗೆನ ಸ್ಥಾಪನೆ ಮಾಡಬೇಕು. ಬಿಂದಿಗೆಯಲ್ಲಿ ಕ್ಲೀನಾಗಿರೋ ನೀರನ್ನ ತುಂಬಿ ಒಂದು ಫುಲ್ ತುಂಬಕ್ಕೆ ಹೋಗಬೇಡಿ. ಕಾಯಿ ಒಳಗಡೆ ಆರಾಮಾಗಿ ಕೂತ್ಕೊಳ್ಳೋಷ್ಟು ಜಾಗ ಬಿಟ್ಟು ಕಾಯಿ ತುಂಬಿಬಿಟ್ಟು, ಸೊ ಕಾಯಿ ತುಂಬೋಗಿನ್ನ ಮುಂಚೆ ಆ ನೀರಲ್ಲಿ ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಕುಂಕುಮ, ಒಂದು ಕಾಯಿನು, ಒಂದು ಅಡಿಕೆಯನ್ನು ನೀವು ಹಾಕಬೇಕು. ಅದಾದಮೇಲೆ ಬಿಂದಿಗೆ ಕಂಠಕ್ಕೆ ಒಂದು 5 ಮಾವಿನ ಎಲೆಯನ್ನು ನಾವು ನೀಟಾಗಿ ಅರೇಂಜ್ ಮಾಡಿಕೊಂಡು ಅದ್ರ ಮೇಲೆ ಕಾಯಿಯನ್ನು ಇಡಬೇಕು. ಆ ಕಾಯಿಗೆ ಸ್ವಲ್ಪ ಅಲಂಕಾರ ಮಾಡ್ಬೋದು. ಅಂದರೆ ಅರಿಶಿನ ಹಚ್ಚಿ ಕುಂಕುಮ ಹಚ್ಚಿ ಇಡ್ಬೋದು, ಅಥವಾ ಹಾಗೇನೂ ನೀವು ತೊಳೆದ್ಬಿಟ್ಟು ಇಡ್ಬೋದು. ಇಲ್ಲಿ ನಾನು ಹಾಗೆ ಇಟ್ಟಿದ್ದೀನಿ. ಆಮೇಲೆ ಅದಕ್ಕೆ ನೀವು ದೇವಿ ಮುಖ ಯೂಸ್ ಮಾಡ್ತಾ ಇದ್ದರೆ ಮುಖಕ್ಕೆ ಕೂಡ ನೀವು ಅಲಂಕಾರ ಮಾಡಿದ್ರೂ ಸಾಕು. ಅದಾದಮೇಲೆ ಹೂವು ಹಣ್ಣು ಎಲ್ಲವನ್ನು ಶುದ್ಧವಾಗಿ ತೊಳೆದು ದೇವಿಗೆ ಅರ್ಪಣೆ ಮಾಡಿ ಲಕ್ಷ್ಮಿಗೆ. ಆಮೇಲೆ ನಿಮಗೆ ಸಾಧ್ಯವಾದರೆ ಮನೇಲಿ ಸಿಹಿ ತಿಂಡಿಯನ್ನು ಮಾಡ್ಬೋದು. ಇಲ್ಲಾಂದರೆ ನೀವು ಸಕ್ಕರೆ ಪುಟಾಣಿ ಕೂಡ ನೈವೇದ್ಯವಾಗಿ ಹಿಡಿಬೋದು. ಸೊ 2 ದೀಪ ಮಿನಿಮಮ್ಮು. ಅದು ಬಿಟ್ಟರೆ ನೀವು ಆರತಿ ಹಚ್ತಾ ಇದ್ರೂ ಹಚ್ಬೋದು. ಈಗ ವಸ್ತ್ರಾರ್ಪಣೆ. ಕೆಲವರು ಸೀರೆಯನ್ನು ಉಡಿಸಿ ಮಾಡ್ತಾರೆ, ಕೆಲವರು ಸೀರೆನ ಹಾಗೆ ಮಡಚಿಟ್ಬಿಟ್ಟು ಮಾಡ್ತಾರೆ. ನೀವು ಬೇಕಾದರೆ ಬ್ಲೌಸ್ ಪೀಸನ್ನು ಕೂಡ ನೀಟಾಗಿ ಟ್ರಯಾಂಗಲ್ ಶೇಪಲ್ಲಿ ಮಡಚಿಟ್ಟು ಅದಕ್ಕೆ ಪೂಜೆ ಮಾಡಿ ಆ ಅಕ್ಷತೆ ಅರ್ಪಿಸ್ಬಿಟ್ಟು ಅದನ್ನು ಕೂಡ ಸಲ್ಲಿಸ್ಬೋದು. ಹಣ್ಣು ಕಾಯಿ ಹೂವು ವಸ್ತ್ರ ಎಲ್ಲ ಸಂತರ್ಪಣೆ ಆದಮೇಲೆ ಫಸ್ಟಲ್ಲಿ ನಾವು ಗಣಪತಿಯ ಪೂಜೆ ಮಾಡಬೇಕು. ಓಂ ಗಂ ಗಣಪತಿಯೇ ನಮಃ ಅಂತ 3 ಸಲ ಅಂದು, ಆಮೇಲೆ ದೇವಿಯ ಸ್ತೋತ್ರವನ್ನು 11 ಬಾರಿ ಅಂದ್ರೂ ಸಾಕು. ಇದಕ್ಕೆ ಯಾವುದೇ ದೊಡ್ಡ ಮಂತ್ರ ಬೇಕು ಅಂತ ಏನೂ ಇಲ್ಲ, ಶ್ರದ್ಧೆ ಇದ್ದರೆ ಸಾಕು. ಅದು ಯಾವ ಮಂತ್ರ ಅಂದರೆ ಓಂ ಶ್ರೀ ವರಲಕ್ಷ್ಮಿಯಾಯ ನಮಃ. ಲಕ್ಷ್ಮೀ ಕಥೆ ಓದಿದ ಮೇಲೆ ನೀವು ಆರತಿ ಬೆಳಗಿ ನೈವೇದ್ಯ ಅರ್ಪಣೆ ಮಾಡಿ, ದಕ್ಷಿಣೆ ಅರ್ಪಣೆ ಮಾಡಿ, ಅರಿಶಿನ ಕುಂಕುಮ ಅಕ್ಷತೆ ಎಲ್ಲವನ್ನು ಅರ್ಪಣೆ ಮಾಡಿ ನಿಮ್ಮ ಇಷ್ಟಾರ್ಥಗಳನ್ನು ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮಗೆ ಲಕ್ಷ್ಮೀ ಗೀತೆಗಳು ಬರ್ತಾಯಿದ್ರೆ ನೀವು ಹಾಡಬಹುದು, ಇಲ್ಲ ಮಂತ್ರಗಳು ಬರ್ತಾಯಿದ್ರೆ ಅದನ್ನು ಹೇಳ್ಬೋದು. ಕೊನೆಗೆ ನೀವು ಉಪವಾಸ ಏನಾದರೂ ಮಾಡ್ತಾ ಇದ್ದರೆ ದೇವಿ ಮುಂದಿರೋ ಪ್ರಸಾದ ಅಂದರೆ ಸಕ್ಕರೆ ಪುಟಾಣಿಯನ್ನು ಬಾಯಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಕುಡಿದು ಉಪವಾಸನ ಅಲ್ಲೇ ಮುರಿದು ನೀವು ಊಟವನ್ನು ಮಾಡಬಹುದು. ಸೊ ಇದಿಷ್ಟು ಪೂಜೆ ಬಗ್ಗೆ ಆಯಿತು. ಪೂಜೆ ಏನೋ ಆಯಿತು, ಆದರೆ ಈ ಪೂಜೆನ ಎಲ್ಲಿವರೆಗೂ ಹಾಗೆ ಬಿಡೋದು, ಯಾವಾಗ ಪೂಜೆ ಸಮಾಪ್ತಿ ಮಾಡೋ ಟೈಮ್ ಯಾವುದು ಅಂತ ಅಂದರೆ, ಇವತ್ತು ಮಾರ್ನಿಂಗ್ ನಾವು ಪೂಜೆ ಮಾಡಿದ್ದೀವಿ ಅಂತಂದರೆ ಮರುದಿನದ ಮಾರ್ನಿಂಗ್ ತನಕನೂ ಪೂಜೆನ ಹಾಗೆ ಇಡಬೇಕಾಗುತ್ತೆ. ದೀಪನ ಉರಿಸ್ತಾನೆ ಇರಬೇಕು. ಸೊ ದೀಪಕ್ಕೆ ಎಣ್ಣೆ ಖಾಲಿ ಆಗದೆ ಇರೋ ಥರ ನೋಡ್ಕೋಬೇಕು. ಅದಾದಮೇಲೆ ಸ್ನಾನ ಮಾಡಿ ಮತ್ತೆ ಇನ್ನೊಂದು ಸಲ ದೀಪ ಬೆಳಗಿ ಆರತಿ ಬೆಳಗಿ, ಸೊ ಆ ತಂಬಿಗೆಯಲ್ಲಿರೋ ನೀರನ್ನೇನಿದೆಯಲ್ಲ ಅದು ನಮ್ಮ ತುಳಸಿ ಗಿಡಕ್ಕೆ ಹಾಕಿ ಈ ಪೂಜೆನ ಇಲ್ಲಿಗೆ ಸಮಾಪ್ತಿ ಮಾಡ್ಬೋದು. ಮೊದಲು ಹಿರಿಯರೆಲ್ಲ ಪೂಜೆಯ ವೇಸ್ಟ್ ಏನಿರುತ್ತಲ್ಲ, ಅಂದರೆ ಹೂವು ಬಾಡಿರೋಗಿರೋ ಹೂವು ಪತ್ರಿ ಇವುಗಳನ್ನೆಲ್ಲ ನದಿಗೆ ಹಾಕಿ ಬರ್ತಾಯಿದ್ರು. ಬಟ್ ನದಿಗಳನ್ನು ಕಲುಷಿತ ಮಾಡೋದು ಒಳ್ಳೆಯದಲ್ಲ. ನಿಮ್ಮದು ಹೊಲ ಏನಾದ್ರು ಇದ್ದರೆ ನೀವು ಅಲ್ಲಿ ಮಣ್ಣೊಳಗೇ ಅದನ್ನು ಸೇರಿಸ್ಬೋದು. ಅದು ಆರ್ಗ್ಯಾನಿಕ್ ಮ್ಯಾಟರ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದು ಪ್ಯೂರೆಸ್ಟ್ ಫಾರ್ಮ್ ಆಫ್ ಡಿಸ್ಕಾರ್ಡಿಂಗ್ ಅಂತಲೇ ಹೇಳ್ಬೋದು. ಸೊ ಇದಿಷ್ಟು ವಿಡಿಯೋ ಪೂಜೆ ವಿಧಾನ ಮತ್ತು ಪೂಜೆ ಸಮಾಪ್ತಿ ಮಾಡೋದು ಹೇಗೆ ಅಂತ ಆಗಿತ್ತು. ಇದು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಈ ಪೂಜೆ ವಿಧಾನನ ನಾನು ನಮ್ಮ ಅಮ್ಮನಿಂದ ಕಲ್ತಿರೋದು. ಸೊ ಹೇಗೆ ಸಿಂಪಲ್ಲಾಗಿ ಮನೆಯಲ್ಲೇ ನಮಗೆ ಕೈಲಾದಷ್ಟರಲ್ಲೇ ಮಾಡೋದು ಅಂತ ಹೇಳಿ. ಸೊ ಆಡಂಬರಗಳಿಗಿಂತ ಶ್ರದ್ಧೆ ಇಂಪಾರ್ಟೆಂಟು ಅಂತ ನನ್ನ ಭಾವನೆ. ಸೊ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.